ಜೈ ಹಿಂದ್. 10 ದಿನದ ಹಿಂದೆ ಕರ್ನಾಟಕ VAO ಹುದ್ದೆಗಳಿಗೆ ನೋಟಿಸ್ನ ಜಾರಿ ಮಾಡಿದ್ರು. ಇನ್ನು ನೋಟಿಫಿಕೇಶನ್ ಬಿಟ್ಟಿರಲಿಲ್ಲ. ನಿನ್ನೆ ಅಷ್ಟೇ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇವತ್ತಿಂದ ಆನ್ಲೈನ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 572 VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಿಗೆ ಇವತ್ತಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಜುಲೈ 30, 2026. ಇವತ್ತಿನ ವಿಡಿಯೋದಲ್ಲಿ ಈ ಹುದ್ದೆಗಳ ಸೆಲೆಕ್ಷನ್ ಪ್ರೊಸೆಸ್, ರಿಟರ್ನ್ ಎಕ್ಸಾಮ್ ಯಾವ ಥರ ಇರುತ್ತೆ, ಬರೀ ಸೆಕೆಂಡ್ PUC ಮಾತ್ರ ಅಪ್ಲೈ ಮಾಡ್ಬೋದಾ ಅಥವಾ ITI ಮತ್ತು JOC ಡಿಪ್ಲೊಮಾ ಬೇರೆ ಬೇರೆ ಕ್ವಾಲಿಫಿಕೇಶನ್ ಆಗಿರೋರು ಕೂಡ ಅಪ್ಲೈ ಮಾಡಬಹುದಾ, ಮತ್ತು ಕ್ಯಾಟಗರಿ ವೈಸ್ ವೇಕೆನ್ಸಿ, ಡಿಸ್ಟಿಕ್ ವೈಸ್ ವೇಕೆನ್ಸಿ, ಈ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗಲ್ಲ. ಮತ್ತು ಯಾರೆಲ್ಲ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತು ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆಯಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಟೋಟಲ್ 572 ವೇಕೆನ್ಸಿಗಳನ್ನ ಕರೆದಿದ್ರು. ಅಲ್ಲಿ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮ್ಮ ಡಿಸ್ಟಿಕ್ ವೇಕೆನ್ಸಿ ಮತ್ತು ಕ್ಯಾಟಗರಿ ವೇಕೆನ್ಸಿ ಎಲ್ಲಿ ಬರುತ್ತೆ ಅಲ್ಲಿ ಸ್ಕ್ರೀನ್ಶಾಟ್ನ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ. ನೀಟಾಗಿ ನೋಡಿಕೊಂಡು ಅಪ್ಲೈನ ಮಾಡಿ. ಒಂದ್ಸಲ ಅಪ್ಲೈ ಮಾಡಿದ್ರೆ ಮತ್ತೆ ಕ್ಯಾನ್ಸಲ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ. ಕರೆಕ್ಷನ್ ವಿಂಡೋ ಕೂಡ ಕೊಟ್ಟಿಲ್ಲ. ಹಾಗಾಗಿ ನೋಡಿಕೊಂಡು ಒಂದೇ ಸಲ ತಾಳ್ಮೆಯಿಂದ ಅಪ್ಲೈ ಮಾಡಿ. ಇವತ್ತಷ್ಟೇ ಅಪ್ಲಿಕೇಶನ್ ಡೇಟು ಸ್ಟಾರ್ಟ್ ಆಗಿದೆ ಆನ್ಲೈನ್ ಮೂಲಕ. ನಿಮಗೆ ನೋಟಿಫಿಕೇಶನ್ PDF ಬೇಕಂದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಈ ನಂಬರ್ಗೆ DM ಮಾಡಿ. ನಿಮಗೆ ನಾನು PDF ಪ್ರೊವೈಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ನಿನ್ನೆ ಅಷ್ಟೇ ರಿಲೀಸ್ ಆಗಿರೋಂಥ ನೋಟಿಫಿಕೇಶನ್ ಇದು. ಈಗ ಡಿಸ್ಟಿಕ್ ವೈಸ್ ನೋಡೋಣ ಎಷ್ಟೆಷ್ಟು ವೇಕೆನ್ಸಿ ಕೊಟ್ಟಿದ್ದಾರೆ ಅಂತ. ಫಸ್ಟ್ ಒನ್ ಬೆಂಗಳೂರು ನಗರ. ಕ್ಯಾಟಗರಿ 1ಗೆ ಯಾವುದೇ ವೇಕೆನ್ಸಿ ಇಲ್ಲ. 2Aಗೆ ಇತರೆ 1 ಕೊಟ್ಟಿದ್ದಾರೆ, ಫೀಮೇಲ್ 1, ಗ್ರಾಮೀಣ 1, ಟೋಟಲ್ 3 ವೇಕೆನ್ಸಿನ ಬಿಟ್ಟಿದ್ದಾರೆ. 2Bಗೆ ಮಹಿಳಾಗೆ 1 ವೇಕೆನ್ಸಿ, ಟೋಟಲ್ 1 ವೇಕೆನ್ಸಿನ ಬಿಟ್ಟಿದ್ದಾರೆ. 3Aಗೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 1 ವೇಕೆನ್ಸಿನ ಬಿಟ್ಟಿದ್ದಾರೆ, ಟೋಟಲ್ 1 ವೇಕೆನ್ಸಿ. 3Bಗೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 1 ವೇಕೆನ್ಸಿ, ಟೋಟಲ್ 1 ವೇಕೆನ್ಸಿ. ಪರಿಶಿಷ್ಟ ಜಾತಿ ಪ್ರವರ್ಗ A ಇತರೆ 1, ಟೋಟಲ್ 1 ವೇಕೆನ್ಸಿ. ಪರಿಶಿಷ್ಟ ಜಾತಿ ಪ್ರವರ್ಗ B ಇತರೆ 1, ಟೋಟಲ್ 1. ಪ್ರವರ್ಗ C ಇತರೆ 1, ಟೋಟಲ್ 1. ಜನರಲ್ ಇತರೆ 1, ಗ್ರಾಮೀಣ 2 ಮತ್ತು ಹ್ಯಾಂಡಿಕ್ಯಾಪ್ಟ್ 1, ಟೋಟಲ್ 10 ವೇಕೆನ್ಸಿನ ಬಿಟ್ಟಿದ್ದಾರೆ. ಓವರಾಲು ಇತರೆ 5, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 7, ಗ್ರಾಮೀಣಗೆ 3, ಅಂಗವಿಕಲ 2, ಮಾಜಿ ಸೈನಿಕರಿಗೆ 1 ವೇಕೆನ್ಸಿ, ಟ್ರಾನ್ಸ್ಜೆಂಡರ್ 1 ವೇಕೆನ್ಸಿ, ಯೋಜನಾ ನಿರಾಶ್ರಿತರು 1 ವೇಕೆನ್ಸಿ. ಟೋಟಲ್ 20 ವೇಕೆನ್ಸಿನ ಬೆಂಗಳೂರು ಸಿಟಿವರೆಗೆ ಬಿಟ್ಟಿದ್ದಾರೆ. ಸೆಕೆಂಡ್ ಒನ್ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರಗೆ ಒಟ್ಟು 29 ವೇಕೆನ್ಸಿನ ಬಿಟ್ಟಿದ್ದಾರೆ. ಕ್ಯಾಟಗರಿ ವೈಸ್ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕ್ದು ಯಾವಾಗ ಬರುತ್ತೆ ಅವಾಗ ಸ್ಕ್ರೀನ್ಶಾಟ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ. ನಿಮ್ಮ ಕ್ಯಾಟಗರಿ ಮೇಲೆ ಎಷ್ಟು ವೇಕೆನ್ಸಿ ಇದೆ ಡಿಸ್ಟಿಕ್ ವೈಸು ನೋಡಿಕೊಂಡು ಅಪ್ಲೈ ಮಾಡಿ. ಒಂದೊಂದಾಗಿ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಹಾಗಾಗಿ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಥರ್ಡ್ ಒನ್ ಚಿತ್ರದುರ್ಗ. ಓವರಾಲ್ ವೇಕೆನ್ಸಿ 15. ನೆಕ್ಸ್ಟು ಕೋಲಾರ ಡಿಸ್ಟಿಕ್ಕು. ಟೋಟಲ್ 22 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟು ತುಮಕೂರು 50 ವೇಕೆನ್ಸಿನ ಬಿಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ 30 ವೇಕೆನ್ಸಿನ ಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ 21 ವೇಕೆನ್ಸಿನ ಬಿಟ್ಟಿದ್ದಾರೆ. ಶಿವಮೊಗ್ಗ 18 ವೇಕೆನ್ಸಿ. ಮೈಸೂರು 45 ವೇಕೆನ್ಸಿ. ಚಾಮರಾಜನಗರ 31 ವೇಕೆನ್ಸಿ. ಮಂಡ್ಯ 50 ವೇಕೆನ್ಸಿ. ಹಾಸನ 35 ವೇಕೆನ್ಸಿ. ಚಿಕ್ಕಮಗಳೂರು 10 ವೇಕೆನ್ಸಿ. ಉಡುಪಿ 10 ವೇಕೆನ್ಸಿ. ದಕ್ಷಿಣ ಕನ್ನಡ 20 ವೇಕೆನ್ಸಿ. ಬೆಳಗಾವಿ 48 ವೇಕೆನ್ಸಿ. ಬಾಗಲಕೋಟೆ 16 ವೇಕೆನ್ಸಿ. ಗದಗ 14 ವೇಕೆನ್ಸಿ.
ಹಾವೇರಿ 15 ವೇಕೆನ್ಸಿ, ರಾಯಚೂರು ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲ ವೃಂದ 2 ವೇಕೆನ್ಸಿ, ಬೀದರು ಕಲ್ಯಾಣ ಕರ್ನಾಟಕ 4 ವೇಕೆನ್ಸಿ. ಇವಿಷ್ಟು ವೇಕೆನ್ಸಿನ ಕರೆದಿದ್ದಾರೆ ಗಾಯ್ಸ್. ನಿಮ್ಮ ಡಿಸ್ಟಿಕ್ ಮತ್ತು ನಿಮ್ಮ ಕ್ಯಾಟಗರಿನ ಸರಿಯಾಗಿ ನೋಡಿಕೊಂಡು ಎಲ್ಲಿ ಅಪ್ಲೈ ಮಾಡಬೇಕು ಯೋಚನೆ ಮಾಡಿಬಿಟ್ಟು ಅಪ್ಲೈನ ಮಾಡಿ. ನಿನ್ನೆ ಅಷ್ಟೇ ಅಂದರೆ 10ನೇ ತಾರೀಕು ಈ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಡಿಸ್ಟಿಕ್ ವೈಸ್ ವೇಕೆನ್ಸಿ ನೋಡೋದಾದರೆ ಬೆಂಗಳೂರು ನಗರ 20 ವೇಕೆನ್ಸಿ, ಬೆಂಗಳೂರು ಗ್ರಾಮಾಂತರ 29 ವೇಕೆನ್ಸಿ, ಚಿತ್ರದುರ್ಗ 15 ವೇಕೆನ್ಸಿ, ಚಿಕ್ಕಬಳ್ಳಾಪುರ 21 ವೇಕೆನ್ಸಿ, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2. ಒಟ್ಟು ಹುದ್ದೆಗಳ ಸಂಖ್ಯೆ 505 ಬಿಟ್ಟಿದ್ದಾರೆ. ಗ್ರಾಮಾಡಳಿತ ಅಧಿಕಾರಿ VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಶನ್ PUC ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂತ ಹೇಳಿದರೆ. PUCಗೆ ಈಕ್ವಲ್ ಆಗಿರುವಂಥದ್ದು ಯಾವುದಿದೆ ಅಂತ ನೋಡೋಣ. ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಮತ್ತು ಸೆಂಟ್ರಲ್ ಬೋರ್ಡ್ ಎಕ್ಸಾಮ್ಗಳು ಬರೆದಿರುವಂಥದ್ದು ಯಾವುದಿದೆ ಅಂತ ನೋಡೋಣ. CBSE ಮತ್ತು ICSC ಈ ಬೋರ್ಡ್ ಅವರು ನಡೆಸುವಂಥ ಸೆಕೆಂಡ್ PUC ಎಕ್ಸಾಮಲ್ಲಿ ಪಾಸ್ ಆಗಿದ್ರು ಕೂಡ ಈ ಹುದ್ದೆಗೆ ಅಪ್ಲೈನ ಮಾಡಬಹುದು. ಮತ್ತು ಔಟ್ ಆಫ್ ಸ್ಟೇಟಲ್ಲಿ ನೀವು ಸೆಕೆಂಡ್ PUC ಎಕ್ಸಾಮ್ನ ಬರೆದಿದ್ರೆ ಅದು ಕೂಡ ವ್ಯಾಲಿಡ್ ಆಗುತ್ತೆ. ಮತ್ತು NIOC ಅವರು ನಡೆಸುವಂಥ ಎಕ್ಸಾಮಲ್ಲಿ ಪಾಸ್ ಆಗಿದ್ರೆ ಅವರು ಅಪ್ಲೈ ಮಾಡ್ಬೋದು. ಮತ್ತು ITI ಅವ್ರಿಗೂ ಒಳ್ಳೆ ಚಾನ್ಸ್ ಇದೆ. ಇಲ್ಲಿ ITI ಅವ್ರು ಕೂಡ ಅಪ್ಲೈ ಮಾಡಬಹುದಾಗಿದೆ. 2 ವರ್ಷ ITI ಕೋರ್ಸ್ ಮಾಡಿರೋಂಥವ್ರು, NIOC ಅವರು ಮಾಡಿರೋಂಥ ಕೋರ್ಸ್ ಆಗಿರಬೇಕು. NIOC ಅಂಡರಲ್ಲಿ ಈ 2 ವರ್ಷದ ITIನ ಮಾಡಿರೋಂಥವ್ರು ಈ ಹುದ್ದೆಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಯಾರ್ದು JOC ಆಗಿದೆ ಅವರು ಕೂಡ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಅದನ್ನು ಕೂಡ PUCಗೆ ಈಕ್ವಲ್ ಅಂತಲೇ ಪರಿಗಣಿಸಿ ಅವಕಾಶನ ಕೊಟ್ಟಿದ್ದಾರೆ. ಮತ್ತು ಕೆಲವರೆಲ್ಲ ಕೇಳ್ತಿರ್ತಾರೆ, ಸರ್ ಇವಾಗ ನಂದು ಸೆಕೆಂಡ್ PUC ನಡೀತಾ ಇದೆ ಸರ್, ಇನ್ನೂ ರಿಸಲ್ಟ್ ಬಂದಿಲ್ಲ ಸರ್, JOC ಕಂಪ್ಲೀಟ್ ಆಗಿಲ್ಲ ಸರ್, ITI ಕಂಪ್ಲೀಟ್ ಆಗಿಲ್ಲ, ಆಗಸ್ಟಲ್ಲಿ ಕಂಪ್ಲೀಟ್ ಆಗುತ್ತೆ, ನಾನು ಅಪ್ಲೈ ಮಾಡ್ಬೋದಂತ. ಅಂಥ ಕ್ಯಾಂಡಿಡೇಟ್ಗಳಿಗೆ ಹೇಳ್ತಿರೋದು ಏನಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅಪ್ಲಿಕೇಶನ್ ಲಾಸ್ಟ್ ಡೇಟು 30 ಜುಲೈ ಆಗಿರುತ್ತೆ. ಈ ಡೇಟ್ ಒಳಗಡೆ ನಿಮ್ಮದು ಸೆಕೆಂಡ್ PUC ಆಗಿರ್ಬೋದು, ITI ಆಗಿರ್ಬೋದು, JOC ಆಗಿರ್ಬೋದು, ಈ ಸರ್ಟಿಫಿಕೇಟ್ಗಳು ನಿಮ್ಮ ಕೈಯಲ್ಲಿ ಇರಬೇಕು. ಅಂಥವ್ರು ಮಾತ್ರ ಅಪ್ಲೈ ಮಾಡಿ. ಈ ಡೇಟ್ ಒಳಗಡೆ ಇರಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಏಜ್ ಕ್ರಿಟೇರಿಯಾ ಬಗ್ಗೆ ಮಾತಾಡೋದಾದರೆ ಮಿನಿಮಮ್ ಏಜು 18 ವರ್ಷ ಆಗಿರಬೇಕು. 18ರಿಂದ ಜನರಲ್ ಏಜ್ ಅವರಿಗೆ 40 ವರ್ಷ ಆಗಿರಬೇಕು. 2A 2B 3A ಮತ್ತು 3B ಅವರು 43 ಇಯರ್ಸ್ವರೆಗೂ ಅಪ್ಲೈ ಮಾಡಬಹುದು. SC ST ಮತ್ತು ಕ್ಯಾಟಗರಿ 1 45 ಇಯರ್ಸು. ನೋಡಿ, ಒಳ್ಳೆ ಅವಕಾಶ ಇದು. 40, 43, 45 ವರ್ಷ ಏಜ್ ಇರೋರು ಕೂಡ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಒಳ್ಳೆ ಅವಕಾಶ ಅಂತಲೇ ಹೇಳ್ಬಹುದು, ಅಪ್ಲೈ ಮಾಡಿ. ಎಕ್ಸ್ ಸರ್ವಿಸ್ಮೆನ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅವ್ರಿಗೂ ಕೂಡ ಕ್ಯಾಟಗರಿ ಮೇಲೆ ಏಜು ಎಕ್ಸ್ಟ್ರಾ 3 ವರ್ಷ ಕೊಡ್ತಾ ಇದ್ದಾರೆ. ಹ್ಯಾಂಡಿಕ್ಯಾಪ್ಡ್ಗೆ 10 ವರ್ಷ ಇದೆ. ನೋಡಿ, ಯಾರೆಲ್ಲ ಹ್ಯಾಂಡಿಕ್ಯಾಪ್ಸ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಾರೆ ಅವರಿಗೆ 10 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ವಿಡೋ ಅಂದರೆ ವಿಧವೆ ಅವ್ರಿಗೂ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಆನ್ಲೈನಲ್ಲಿ ಅಪ್ಲೈನ ಹೇಗೆ ಮಾಡಬೇಕಂದ್ರೆ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಇಲ್ಲಿ ಕೊಟ್ಟಿರುವಂಥ ಲಿಂಕನ್ನು ಓಪನ್ ಮಾಡಿದ್ರೆ ನಿಮಗೆ KEAದು ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ VAO ಹುದ್ದೆಗಳು ಬರುತ್ತೆ, ಅದರಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ಮತ್ತು ಅಲ್ಲಿ ಒಂದು OTP ಆಪ್ಷನ್ ಬರುತ್ತೆ. ನೀವು ಮೊಬೈಲ್ ನಂಬರ್ನ ಹಾಕಿದ್ರೆ OTP ಬರುತ್ತೆ ನಿಮಗೆ. ಅವಾಗ ರಿಜಿಸ್ಟ್ರೇಷನ್ ಆಗುತ್ತೆ ನಿಮ್ಮ ಮೊಬೈಲ್ ನಂಬರು. ಅದಾದಮೇಲೆ ಅವ್ರು ಏನೇನು ಪ್ರೊಸೀಜರ್ ಕೇಳ್ತಾ ಹೋಗ್ತಾರೆ ಅದನ್ನು ಮಾಡ್ತಾ ಹೋಗಿ. ಅಪ್ಲಿಕೇಶನ್ನು ಇವತ್ತು ಸ್ಟಾರ್ಟ್ ಆಗಿದೆ 11/7/2026ಕ್ಕೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು 37. ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್ ಡೇಟ್ಗಳು. ನೀವು ಅಪ್ಲಿಕೇಶನ್ ಫೀಸ್ನ 31/7 ಈ ಡೇಟ್ ಒಳಗಡೆ ಪೇ ಮಾಡಬೇಕಾಗುತ್ತೆ. ಇದು C ಗ್ರೂಪ್ ಜಾಬ್ಗಳಾಗಿರುತ್ತೆ ಮತ್ತು ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಯಾವುದೇ ಟೆಂಪ್ರರಿ ಅಲ್ಲ, ಲೈಫ್ ಟೈಮ್ ಜಾಬ್ ಆಗಿರುತ್ತೆ ಇದು. ಪೇ ಸ್ಕೇಲ್ ಬಗ್ಗೆ ಮಾತಾಡೋದಾದರೆ 34,100 ರೂಪಾಯಿ ಬೇಸಿಕ್ ಪೇ ಇರುತ್ತೆ. ಅದರಿಂದ ನಿಮಗೆ ಬೇರೆ ಬೇರೆ ಥರ ಪೇಗಳು ಇದು ಸರ್ವಿಸ್ ಮಾಡಿದಷ್ಟು ಇನ್ಕ್ರೀಸ್ ಆಗ್ತಾ ಹೋಗಿ ಲಾಸ್ಟಲ್ಲಿ 67,600 ಆಗುತ್ತೆ. ಇದ್ರ ಜೊತೆಗೆ ಏನು ಇಲ್ಲಿ 34,100 ರೂಪಾಯಿ ಇದೆ, ಇದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಕೆಲವೊಂದು ಆ್ಯಡ್ ಆಗುತ್ತೆ. ಮತ್ತು ಪೆನ್ಷನ್ ಸ್ಕೀಮ್ ಕೂಡ ಇದೆ. NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನಿಮಗೆ ಅಪ್ಲೈ ಆಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಫೀಸು ಜನರಲ್ಲು ಮತ್ತು 2A 2B 3A 3B ಅವರಿಗೆ 750 ರೂಪಾಯಿ ಇರುತ್ತೆ. 500 ರೂಪಾಯಿ ಅಪ್ಲಿಕೇಶನ್ ಫೀಸು ಮತ್ತು 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತ ಹಾಕಿದರೆ ಟೋಟಲು 750 ರೂಪಾಯಿ ಇರುತ್ತೆ. SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮೆನ್ನು ಟ್ರಾನ್ಸ್ಜೆಂಡರು ಇವರಿಗೆ 250 + 250 ಟೋಟಲ್ 500 ರೂಪಾಯಿ ಇರುತ್ತೆ. ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ಗೆ ಟೋಟಲ್ 250 ರೂಪಾಯಿ ಇರುತ್ತೆ. ಪೇಪರ್ 1 ಪೇಪರ್ 2ನ ಮಾಡ್ತಾರೆ. ಡೇಟ್ ಕೂಡ ಫಿಕ್ಸ್ ಮಾಡಿದರೆ ನೋಡಿ, ಇಲ್ಲಿ
ಅಕ್ಟೋಬರ್ 4ಕ್ಕೆ ಈ ಎಕ್ಸಾಮ್ಗಳಿರುತ್ತೆ. ಬೆಳಗ್ಗೆ 10:30 12:00, 2:30 4:00ವರೆಗೆ ಈ 2 ಪೇಪರ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ 2 ಅವರಲ್ಲಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಸಬ್ಜೆಕ್ಟು ಸಾಮಾನ್ಯ ಜ್ಞಾನ ಇರುತ್ತೆ. ಅದರಲ್ಲಿ ಪ್ರಚಲಿತ ಘಟನೆಗಳು, ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಸಿಲೆಬಸ್ ಇದನ್ನ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಮತ್ತೆ ಪೇಪರ್ 2 ಅಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ ಇದು 3 ಇರುತ್ತೆ. ಟೋಟಲ್ ಇದು 100 ಕ್ವಶನ್ಗೆ ಇರುತ್ತೆ. ಮತ್ತೆ 100 ಮಾರ್ಕ್ಸ್ಗೆ ಇರುತ್ತೆ. 2 ಗಂಟೆಗೆ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಜ್ಗೆ ನೀವು ಸೆಲೆಕ್ಟ್ ಆಗಬೇಕಂದ್ರೆ 35 ಮಾರ್ಕ್ಸ್ನ ತಗೊಳ್ಳೇಬೇಕು. 35 ಮಾರ್ಕ್ಸ್ ತಗೊಂಡವರು ನೆಕ್ಸ್ಟ್ ಸ್ಟೇಜ್ಗೆ ಸೆಲೆಕ್ಟ್ ಆಗ್ತಾರೆ, ಇಲ್ಲಾಂದ್ರೆ ಫೇಲ್ ಅಂತ ಡಿಸೈಡ್ ಮಾಡ್ತಾರೆ. ಮತ್ತೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಇದರಲ್ಲಿ. ಒಂದು ನೀವು ಕ್ವಶನ್ನ ತಪ್ಪು ಮಾಡಿದ್ರೆ 0.25 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಅಂದ್ರೆ 4 ಕ್ವಶನ್ ನೀವು ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಇದಿಷ್ಟು ಇವತ್ತಿನ 572 ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳ ಸಂಪೂರ್ಣ ಮಾಹಿತಿ ಆಗಿತ್ತು. ಹೊಸದಾಗಿ ನೋಟಿಫಿಕೇಶನ್ ಬಿಟ್ಟಿದ್ರು, ಕ್ಯಾಟಗರಿ ವೈಸು, ಡಿಸ್ಟಿಕ್ ವೈಸು, ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಯಾವ ತರ ಇರುತ್ತೆ ನೋಡಿರ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇದೇ ತರ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮನುಯೋಧ ಫಿಟ್ನೆಸ್ ಅಂಡ್ ಲೈಫ್ ಸ್ಟೈಲ್. ಇದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.